ನೋಡಿ ಮಸಾಲೆ ಚೆನ್ನಾಗಿ ಬೆಂದಿದೆ. ಈಗ ನಾನು ತುರಿದಿಟ್ಟಿರುವಂಥ ಎಗ್ಗನ್ನು ಹಾಕೊತಾ ಇದ್ದೇನೆ. ಈಗ ಇದನ್ನ ನೀಟಾಗಿ ಮಗುಚ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಸೂಪರ್ ಆಗಿರುವಂತಹ ಸೈಡ್ ಡಿಶ್ ರೆಡಿ ಆಗ್ತಾ ಇದೆ. ಈ ವಿಶೇಷವಾಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಇವತ್ತೊಂದು ಚಪಾತಿಗೆ ಒಳ್ಳೆಯ ತುಂಬಾ ಸುಲಭವಾಗಿ ಮಾಡಬಹುದಾದಂಥ ಮೊಟ್ಟೆಯ ಸೈಡ್ ಡಿಶನ್ನು ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಅಂತಂದರೆ ತುಂಬಾ ಈಸಿ ರೆಸಿಪಿ ಇದು. ನೋಡಿ, ಒಂದು 5 ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ನೋಡಿ, ಮೊಟ್ಟೆನ ಈ ಥರ ತುರಿದುಕೊಂಡು ರೆಡಿ ಮಾಡಬೇಕು, ಇಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಡ್ಬೋದು. ಈಗ ಒಂದು ಮಿಕ್ಸಿ ತಗೊಂಡು 2 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಇದನ್ನ ಗ್ರೈಂಡ್ ಮಾಡಿ ನಾವು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಈಗ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಒಂಚೂರು ಬಿಸಿ ಮಾಡ್ಕೊಳ್ಳಿ. ಅದಾದ ನಂತರ ಒಂದು 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. ಎಣ್ಣೆ ಚೂರು ಕಾದ ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕಬೇಕು. ಈರುಳ್ಳಿನ ನೀವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀರಾ ಅಷ್ಟು ಒಳ್ಳೆಯದು. ಈರುಳ್ಳಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೂರು ಫ್ರೈ ಆದ ನಂತರ ಒಂದು ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊತಾ ಇದ್ದೇನೆ. ಹಾಕೊಂಡಾದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು. ಒಳ್ಳೆ ಅರೋಮ ಬರುತ್ತೆ. ಈಗ ಇದಕ್ಕೆ ಟೊಮೆಟೊ ಪ್ಯೂರಿ ಅಂದರೆ ಟೊಮೆಟೊ ಪೇಸ್ಟ್ ರೆಡಿ ಮಾಡಿಟ್ಟಿದ್ವಲ್ವ ಅದನ್ನ ಹಾಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋಬೇಕು, ಜಾಸ್ತಿ ಎಲ್ಲ ಸ್ವಲ್ಪ ಸಾಕು. ಒಂದು 1/4 ಬೌಲಷ್ಟು ಹಾಕ್ಕೊಂಡು ಇವಾಗ ಉರಿಯನ್ನು ಜಾಸ್ತಿ ಇಟ್ಕೊಂಡು ಇದನ್ನೊಂಚೂರು ಬೇಯಲಿಕ್ಕೆ ಬಿಡಬೇಕು. ನೋಡಿ, ಒಂದ್ಸರಿ ಈ ಟೊಮೆಟೊ ಪ್ಯೂರಿ ಸ್ವಲ್ಪ ಕುದಿದಾದ ನಂತರ ಇದಕ್ಕೆ ಇವಾಗ ಮಸಾಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೊಳ್ಳೋಣ. ಒಂದು 1/4 ಚಮಚದಷ್ಟು ಖಾರ ಪುಡಿ, ಒಂದು ಸ್ವಲ್ಪ ಕಾಳುಮೆಣಸಿನ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿ, 1/4 ಚಮಚದಷ್ಟು ಕೊತ್ತಂಬರಿ ಪುಡಿ, ಒಂದು 3/4 ಚಮಚದಷ್ಟು ನಾನು ಈ ಎಗ್ ಮಸಾಲ ಪುಡಿ ಇದೆಯಲ್ವ ಅದನ್ನ ಹಾಕೊತಾ ಇದ್ದೇನೆ. ಅದಿಲ್ಲದಿದ್ದರೆ ನೀವು ಈ ಸಾಂಬಾರು ಪುಡಿ ಬೇಕಾದರೂ ಹಾಕೋಬೋದು. ಒಂದು ಸ್ವಲ್ಪ ಗರಂ ಮಸಾಲ ಪುಡಿ. ಈ ಮಸಾಲ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಹಾಕೊಂಡಾದ ನಂತರ ಒಂದ್ಸರಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಮೀಡಿಯಮ್ ಉರಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಈ ಹಸಿ ಫ್ಲೇವರ್ ಹೋಗಲಿಕ್ಕೆ ಬಿಡಬೇಕು. ಮಗ್ಸ್ತಾ ಇರಿ. ನೋಡಿ, ಮಸಾಲ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ತುರಿದಿಟ್ಟಿರುವಂಥ ಎಗ್ಗನ್ನು ಹಾಕೋಬೋದು. ಈಗ ನಾನು ತುರಿದಿಟ್ಟಿರುವಂಥ ಎಗ್ಗನ್ನು ಹಾಕೊತಾ ಇದ್ದೇನೆ. ಈಗ ಇದನ್ನ ನೀಟಾಗಿ ಮಗುಚ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಸೂಪರ್ ಆಗಿರುವಂತಹ ಸೈಡ್ ಡಿಶ್ ರೆಡಿ ಆಗ್ತಾ ಇದೆ. ಉರಿಯನ್ನು ಒಂಚೂರು ಕಮ್ಮಿ ಇಟ್ಕೊಳ್ಳಿ, ಜಾಸ್ತಿ ಬೇಡ. ಕಮ್ಮಿ ಉರಿ ಇಟ್ಕೊಂಡು ಒಂದು 2-3 ನಿಮಿಷ ನಾವಿದನ್ನ ಮಗಿಸ್ತಾ ಬೇಯಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. 2-3 ನಿಮಿಷ ಮಸಾಲೆ ಹಾಕಿದ ನಂತರ ನಾನು ಅದನ್ನ ಮಗಿಸ್ತಾ ಬೇಯಿಸ್ಕೊಂಡಿದ್ದೇನೆ. ಸೂಪರ್ ಆಗಿರುವಂಥ ನೋಡಿ ಸೈಡ್ ಡಿಶ್, ಮೊಟ್ಟೆಯ ಸೈಡ್ ಡಿಶ್ ರೆಡಿ ಆಗಿದೆ. ಕೊನೆಯದಾಗಿ ಒಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ರೆಡಿ ಇದು. ನೋಡಿ, ನಾವು ಅರ್ಜೆಂಟಲ್ಲಿರುವಾಗ ಈಸಿಯಾಗಿ ಮಾಡ್ಬೋದು, ಮತ್ತು ತುಂಬಾ ಹೆಲ್ದಿ ಕೂಡ. ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ, ಮತ್ತು ತುಂಬ ರುಚಿ, ಸುಲಭವಾಗಿ ಮಾಡ್ಬೋದು. ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಇದು. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಸೂಪರ್ ಆಗಿದೆ ನೋಡಿ. ನಿಮಗೆ ಈ ವಿಶೇಷವಾಗಿರುವಂಥ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.